ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಯೂನಿಟ್ 2ಗೆ ಸಂಬಂಧಪಟ್ಟಿದ್ದು. ಬಹಳ ವಿದ್ಯಾರ್ಥಿಗಳು ಯೂನಿಟ್ 2ಗೆ ಸಂಬಂಧಪಟ್ಟಂತೆ 5 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಅಂತ ಕೇಳ್ಕೊಂಡಿದ್ದು ಕಾಮೆಂಟ್ ಬಾಕ್ಸಲ್ಲಿ. ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯೂನಿಟ್ 2 ನಿಮಗೆ ಈಗಾಗಲೇ ಗೊತ್ತಿದೆ, ಅದು ಒಂದು ಟೈಟಲ್ ಏನು ಅಂತ ಹೇಳ್ಬಿಟ್ಟು ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಇದೆ. ಅಂದರೆ ನಾವು ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಯಾವುದ್ಯಾವುದು LSRW ಅಂತಕ್ಕಂಥ ಏನು ಸ್ಕಿಲ್ಸ್ ಇದೆ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದೆ, ಅದನ್ನು ಡೆವಲಪ್ ಮಾಡುವಂತಹ ವಿಷಯನ ನಾವು ಯೂನಿಟ್ 2ನಲ್ಲಿ ಕಲಿತೀವಿ. ಇಲ್ಲಿ ಮೊದಲನೇ ಕ್ವಶನ್ಸ್ ಏನಿದೆ, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಆರ್ 2 ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್, ಇಲುಸ್ಟ್ರೇಟ್ ಅಂತ ಇದೆ. ಅಂದರೆ ಆಲಿಸುವಿಕೆ ಮತ್ತು ಮಾತನಾಡುವಿಕೆ ಅಂತಕ್ಕಂಥದ್ದು ಒಂದೇ ನಾಣ್ಯದ 2 ಮುಖಗಳು. ಅದನ್ನು ಇಲುಸ್ಟ್ರೇಟ್ ಮಾಡಿ ಎಕ್ಸಾಂಪಲ್ಗಳ ಮೂಲಕ ಇದನ್ನು ನೀವು ಸಾಬೀತು ಮಾಡಿ ಅಂತಕ್ಕಂಥದ್ದಿದೆ. ಈ ಒಂದು ಪ್ರಶ್ನೆ ಏನಿದೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂದರೆ ಅನೇಕ ಸತಿ ಇದನ್ನು ಕೇಳಿದ್ದಾನೆ ಎಕ್ಸಾಮಿನೇಷನ್ಸಲ್ಲಿ, ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಇದನ್ನು ಕೇಳಿದ್ದಾನೆ. ಸೊ ಅದಕ್ಕೋಸ್ಕರ ಈ ಒಂದು ಲೆಸನಲ್ಲಿ ಅಂದರೆ ಸೆಕೆಂಡ್ ಯೂನಿಟಲ್ಲಿ ಈ ಒಂದು ಪ್ರಶ್ನೆಯನ್ನು ನೀವು ಓದಲೇಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಕೆಳಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ ನಾನು. ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಆರ್ 2 ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್. ಇದು ಮೇಲಿಂದ ಕೆಳಗೆ ಹಾಗೆ ಇಳಿಸ್ಕೊಂಡಿದ್ದೀವಿ. ಅಂದರೆ ಆಲಿಸುವಿಕೆ ಮತ್ತು ಮಾತನಾಡುವಿಕೆ ಅಂತಕ್ಕಂಥದ್ದು ಒಂದೇ ನಾಣ್ಯದ 2 ಮುಖಗಳು. ಓಕೆ, ಬೋತ್ ಆರ್ ಕ್ಲೋಸ್ಲಿ ಇಂಟರ್ಲಿಂಕ್ಡ್. ಎರಡೂ ಕೂಡ ಬಹಳ ಕ್ಲೋಸ್ ಆಗಿ ಇಂಟರ್ಲಿಂಕ್ ಆಗಿದೆ, ಒಂದಕ್ಕೊಂದು ಲಿಂಕ್ ಇದೆ ಅಂತಕ್ಕಂಥದ್ದು. ಲಿಸನಿಂಗ್ ಮತ್ತು ಸ್ಪೀಕಿಂಗ್ ಏನಾಗಿದೆ, ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಓಕೆ, ದ ಟೇಬಲ್ ಬಿಲೋ ವಿಚ್ ಲೀಸ್ಟ್ ಸಮ್ ಸಬ್ ಸ್ಕಿಲ್ಸ್ ಇಲುಸ್ಟ್ರೇಟ್ ದಿಸ್ ಪಾಯಿಂಟ್ ಅಂತ ಇದೆ. ಅಂದರೆ ಕೆಳಗೆ ಒಂದು ಟೇಬಲ್ ಇದೆ, ಈಗ ಟೇಬಲ್ ಹಾಕಿ ನೋಡಿ ಇಲ್ಲಿ. ಅದರಿಂದ ಆ ಟೇಬಲಲ್ಲಿ ಕೆಲವೊಂದು ಪಟ್ಟಿ ಇದೆ, ಅದು ಸಬ್ ಸ್ಕಿಲ್ಸ್ ಅಂದರೆ ಉಪಕೌಶಲಗಳ ಪಟ್ಟಿ. ಅದರಿಂದ ನಮಗೇನಾಗಿ ಗೊತ್ತಾಗುತ್ತೆ, ಈ ಪಾಯಿಂಟನ್ನು ನಾವೇನು ಮಾಡ್ಬೋದು, ಸಾಬೀತು ಮಾಡ್ಬೋದು. ಯಾವುದು, ಈ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂತಕ್ಕಂಥದ್ದು 2 ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್ ಅಂತಕ್ಕಂಥ ಪಾಯಿಂಟ್ ಏನಿದೆ, ಅದನ್ನೇನು ಮಾಡ್ಬೋದು, ನಾವು ಸಾಬೀತನ್ನು ಮಾಡಬಹುದು ಅಂತಕ್ಕಂಥದ್ದು. ನಾವು ಈ ಟೇಬಲನ್ನು ನೋಡ್ತಾ ಹೋಗೋಣ. ಇದು ಸೋರ್ಸ್ ಬುಕ್ಕಲ್ಲೂ ನಿಮಗೆ ಅವೈಲೇಬಲ್ ಇದೆ. ಲಿಸನಿಂಗ್ ಒಂದು ಕಡೆ ಹಾಕ್ಕೊಳ್ಳೋದು, ಇನ್ನೊಂದು ಕಡೆ ಸ್ಪೀಕಿಂಗ್ ಹಾಕ್ಕೊಳ್ಳೋಣ. ಒಂದೊಂದೇ ಪಾಯಿಂಟನ್ನು ನಾವೇನು ಮಾಡೋಣ, ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ನೀವು ಎಕ್ಸಾಮಲ್ಲೂ ಇದೇ ಥರ ಅಟೆಂಡ್ ಮಾಡೋದು ಕೂಡ ನಿಮಗೆ ಒಳ್ಳೆಯ ಅಂಕಗಳು ನಿಮ್ಗೆ ಸಿಗುತ್ತೆ. ನೀವೇನು ಮಾಡಬೇಕು, ಒಂದು ಟೇಬಲ್ ಮಾಡಿ ಈ ಒಂದು ಲಿಸ್ನಿಂಗ್ ಒಂದು ಕಡೆ, ಇನ್ನೊಂದು ಕಡೆ ಸ್ಪೀಕಿಂಗ್ ಅಂತಕ್ಕಂಥದ್ದನ್ನ ನೀವು ಟೇಬಲ್ ಮಾಡಿ ಅದು ಕೆಳಗೆ ಆ ಪಾಯಿಂಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಲಿಸನಿಂಗಲ್ಲಿ ಮೊದಲನೇ ಪಾಯಿಂಟು ಐಡೆಂಟಿಫೈ ಸೌಂಡ್ಸ್ ಅಂತ ಇದೆ ನೋಡಿ. ಸೌಂಡನ್ನು ಐಡೆಂಟಿಫೈ ಮಾಡೋದು, ಗುರುತಿಸೋದು ಅಂತ ಇದೆ. ಸ್ಪೀಕಿಂಗಲ್ಲಿ ಪ್ರೊಡ್ಯೂಸ್ ಮೀನಿಂಗ್ಫುಲ್ ಸೌಂಡ್ಸ್ ಅಂತ ಇದೆ ನೋಡಿ. ಪ್ರೊಡ್ಯೂಸ್ ಇಂಪಾರ್ಟೆಂಟ್, ಇಲ್ಲಿ ಐಡೆಂಟಿಫೈ ಇಂಪಾರ್ಟೆಂಟ್ ಆಯಿತು ಅಂದರೆ ಇಲ್ಲಿ ಪ್ರೊಡ್ಯೂಸ್ ಎಂಥ ಸೌಂಡನ್ನು ಪ್ರೊಡ್ಯೂಸ್ ಮಾಡೋದು, ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಅಂತ ಇದೆ. ಇದು ಮೊದಲನೇ ಪಾಯಿಂಟ್ ಆಯಿತು. ಇಲ್ಲಿ ಸೌಂಡನ್ನು ಐಡೆಂಟಿಫೈ ಮಾಡ್ತೀವಿ ಲಿಸ್ನಿಂಗಲ್ಲಿ. ಸ್ಪೀಕಿಂಗಲ್ಲಿ ನಾವು ಮೀನಿಂಗ್ಫುಲ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೆಕೆಂಡ್ ಪಾಯಿಂಟಿಗೆ ಬಂದಾಗ ಸೆಗ್ಮೆಂಟ್ ಸೌಂಡ್ಸ್ ಇಂಟು ಮೀನಿಂಗ್ಫುಲ್ ಗ್ರೂಪ್ಸ್ ಅಂತ. ಸೆಗ್ಮೆಂಟ್ ಅಂದರೆ ಪಾರ್ಟ್ ಆಫ್ ಸೌಂಡ್ಸ್ ಅಂತ. ಸೆಗ್ಮೆಂಟ್ ಮೀನ್ಸ್ ಪಾರ್ಟ್ ಆಫ್ ಸೌಂಡ್ಸ್ ಇನ್ ಮೀನಿಂಗ್ಫುಲ್ ಗ್ರೂಪ್. ಅಂದರೆ ಅನೇಕ ಪಾರ್ಟ್ ಆಫ್ ಸೌಂಡು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಗ್ರೂಪಲ್ಲಿರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್ ಆಯಿತು. ಅದೇ ಸೆಕೆಂಡ್ ಪಾಯಿಂಟನ್ನು ಸ್ಪೀಕಿಂಗಲ್ಲಿ ನೋಡಿದಾಗ ಪ್ರೊಡ್ಯೂಸ್ ಸೌಂಡ್ಸ್ ಇನ್ ಮೀನಿಂಗ್ಫುಲ್ ಗ್ರೂಪ್ಸ್, ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ ಸೌಂಡನ್ನು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಗ್ರೂಪಲ್ಲಿ ನಾವೇನು ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಇಲ್ಲಿ ಅನೇಕ ಶಬ್ದಗಳು ಸೇರಿ ಒಂದು ಗ್ರೂಪ್ ಆಗುತ್ತೆ, ಮೀನಿಂಗ್ಫುಲ್ ಆಗಿ ಗ್ರೂಪ್ ಆಗುತ್ತೆ. ಅದನ್ನು ಐಡೆಂಟಿಫೈ ಮಾಡೋದು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಪ್ರೊಡ್ಯೂಸ್ ಸೌಂಡ್ಸ್ ಇನ್ ಮೀನಿಂಗ್ಫುಲ್ ಗ್ರೂಪ್ಸ್ ಅಂದರೆ ಸೌಂಡನ್ನು ಉತ್ಪತ್ತಿ ಮಾಡ್ತೀವಿ ಎಲ್ಲಿ, ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಗ್ರೂಪ್ಸಲ್ಲಿ. ಥರ್ಡ್ ಪಾಯಿಂಟ್ಗೆ ಹೋಗೋಣ. ಅಂಡರ್ಸ್ಟ್ಯಾಂಡ್ ಸಿಂಟ್ಯಾಕ್ಟಿಕ್ ಪ್ಯಾಟ್ರನ್ ಅಂತ. ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥ ಮಾಡಿಕೊಳ್ಳೋದು, ಸಿಂಟ್ಯಾಕ್ಟಿಕ್ ಅಂದರೆ ಗ್ರಾಮಟಿಕಲಿ ಅಕ್ಯುರೇಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ವಾಕ್ಯ ಅಂತ ಹೇಳ್ಬಿಟ್ಟು. ಅಂದರೆ ವ್ಯಾಕರಣಬದ್ಧವಾದಂತಹ ಸೆಂಟೆನ್ಸ್ ಪ್ಯಾಟ್ರನನ್ನು ನಾವೇನು ಮಾಡ್ತೀವಿ, ಅರ್ಥ ಮಾಡ್ಕೊತೀವಿ. ವಾಕ್ಯವಚನೆ ಅದು ವಾಕ್ಯವಚನೆ ವ್ಯಾಕರಣಬದ್ಧವಾಗಿರಬೇಕು. ಅದನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲಿ ಬರುತ್ತೆ, ಲಿಸ್ನಿಂಗಲ್ಲಿ ಬರುತ್ತೆ. ಇಲ್ಲಿ ಪ್ರೊಡ್ಯೂಸ್ ಲ್ಯಾಂಗ್ವೇಜ್ ಇನ್ ಸಿಂಟ್ಯಾಕ್ಟಿಕ್ ಪ್ಯಾಟ್ರನ್ಸ್. ಒಂದು ಕಡೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ರೆಕಗ್ನೈಸ್ ಆಗ್ತಾ ಇದೆ, ಐಡೆಂಟಿಫೈ ಆಗ್ತಾ ಇದೆ. ಅಂದರೆ ನಾವು ಸ್ಪೀಕಿಂಗಲ್ಲಿ ಏನು ಮಾಡ್ತಾಯಿದ್ವಿ, ಪ್ರೊಡ್ಯೂಸ್ ಮಾಡ್ತಾಯಿದ್ವಿ. ಪ್ರೊಡ್ಯೂಸ್ ಲ್ಯಾಂಗ್ವೇಜ್, ನಾವಿಲ್ಲಿ ಭಾಷೆಯನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಹೇಗೆ ಅಂದರೆ ಇನ್ ಸಿಂಟ್ಯಾಕ್ಟಿಕ್ ಪ್ಯಾಟ್ರನ್. ಸಿಂಟ್ಯಾಕ್ಟಿಕ್ ಅಂದರೆ ಗ್ರಾಮಟಿಕಲಿ ಅಕ್ಯುರೇಟ್ ಅಂತ ಹೇಳ್ಬಿಟ್ಟು ವ್ಯಾಕರಣಬದ್ಧವಾದಂತಹ
ವಾಕ್ಯ ರಚನೆ ಅಂತ ಹೇಳ್ಬಿಟ್ಟು ಲ್ಯಾಂಗ್ವೇಜನ್ನು ವ್ಯಾಕರಣಬದ್ಧವಾಗಿ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಇದು ಥರ್ಡ್ ಪಾಯಿಂಟು. ಫೋರ್ತ್ ಏನಿದೆ, ಇಂಟರ್ಪ್ರಿಟ್ ಸ್ಟ್ರೆಸ್ ರಿದಮ್ ಆ್ಯಂಡ್ ಇಂಟೋನೇಷನ್. ಇಂಟರ್ಪ್ರಿಟ್ ಅಂದರೆ ಅರ್ಥೈಸಿಕೊಳ್ಳುವಿಕೆ ಅಂತ ಹೇಳ್ಬಿಟ್ಟು. ಇಂಟರ್ಪ್ರಿಟ್ ಅಂದರೆ ಅರ್ಥೈಸಿಕೊಳ್ಳುವಿಕೆ ಅಂತ ಇಲ್ಲಿ ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಅರ್ಥೈಸಿಕೊಳ್ಳುವಿಕೆ ಅಂತ ಹಾಕೊಳ್ಳಿ. ಇಂಟರ್ಪ್ರಿಟ್ ಸ್ಟ್ರೆಸ್ ಅಂದ್ರೇನು? ಸ್ಟ್ರೆಸ್ ಅಂತ ಹೇಳಿದ್ರೆ ಇಲ್ಲಿ ಒತ್ತನ್ನು ನೀಡ್ತೀವಿ ನಾವು. ಕೆಲವೊಂದು ಸೆಂಟೆನ್ಸಲ್ಲಿ ಕೆಲವೊಂದು ಪದಗಳನ್ನು ನಾವೇನು ಮಾಡ್ತೀವಿ, ಹೆಚ್ಚು ಒತ್ತು ಕೊಟ್ಟು ಹೆಚ್ಚು ಗಟ್ಟಿಯಾಗಿ ಮಾತಾಡ್ತೀವಿ, ಅದಕ್ಕೆ ಸ್ಟ್ರೆಸ್ ಅಂತ ಹೇಳ್ತೀವಿ. ರಿದಮ್ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ರಿಪೀಟಾಗಿ ಹೇಳುವಂತಹ ಪದಗಳು. ಇಂಟೋನೇಷನ್ ಅಂತ ಹೇಳಿದ್ರೆ ನಾವು ಮಾತಾಡಬೇಕಾದ್ರೆ ಕೆಲವು ಸತಿ ನಮ್ಮ ವಾಯ್ಸ್ ಪಿಚ್ ಏನಾಗುತ್ತೆ, ಲೋ ಆಗುತ್ತೆ, ಕೆಲವು ಸತಿ ಏನಾಗುತ್ತೆ, ಹೈ ಆಗುತ್ತೆ. ಲೋ ಪಿಚ್ಚು, ಹೈ ಪಿಚ್ಚು ಅಂತ ಹೇಳಿದ್ರೆ ಕೆಲವು ಸತಿ ನಾವು ಮಾತಾಡಬೇಕಾದ್ರೆ ನಮ್ಮ ವಾಯ್ಸ್ ಪಿಚ್ ಏನಾಗುತ್ತೆ, ಲೋ ಆಗುತ್ತೆ, ಕೆಲವು ಸತಿ ಏನಾಗುತ್ತೆ, ಹೈ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇಂತೀವಿ, ಇಂಟೋನೇಷನ್ ಅಂತೀವಿ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲಿ ಬರುತ್ತೆ? ಲಿಸ್ನಿಂಗಲ್ಲಿ ಬರುತ್ತೆ. ಇಂಟರ್ಪ್ರಿಟ್ ಅಂದ್ರೇನು? ಅರ್ಥೈಸಿಕೊಳ್ಳುವಿಕೆ. ಏನನ್ನು? ಸ್ಟ್ರೆಸ್ಸನ್ನು, ರಿದಮನ್ನು, ಇಂಟೋನೇಷನನ್ನು. ಅದೇ 4 ಪಾಯಿಂಟು ಸ್ಪೀಕಿಂಗ್ ಬಂದಾಗ ಪ್ರೊಡ್ಯೂಸ್ ಅಂತ ಬರುತ್ತೆ. ಇದು ಇಂಟರ್ಪ್ರಿಟ್ ಅಂತ ಬಂತು, ಇಲ್ಲಿ ಏನು ಬರ್ತಾರೆ? ಪ್ರೊಡ್ಯೂಸ್. ಏನನ್ನು? ಲ್ಯಾಂಗ್ವೇಜ್ ಇಸ್ ಸ್ಟ್ರೆಸ್ ರಿದಮ್ ಆ್ಯಂಡ್ ಇಂಟೋನೇಷನ್. ಅಂದರೆ ಲ್ಯಾಂಗ್ವೇಜನ್ನು ಏನು ಮಾಡಬೇಕು? ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಎಲ್ಲಿ? ಸ್ಟ್ರೆಸ್ಸಲ್ಲಿ, ರಿದಮಲ್ಲಿ, ಇಂಟೋನೇಷನ್. ಅಂದರೆ ಎಲ್ಲಿ ಸ್ಟ್ರೆಸ್ ಕೊಡಬೇಕು, ಎಲ್ಲಿ ರಿದಮಿಕಾಗಿ ಮಾತಾಡಬೇಕು, ಇಂಟೋನೇಷನ್, ಇದೆಲ್ಲ ನಾವೇನು ಮಾಡಬೇಕಾಗಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈ ರಿದಮ್ ಅಂತಕ್ಕಂಥದ್ದು ಪೊಯಮಲ್ಲಿ ಮಾತ್ರ ಅದು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸ್ಟ್ರೆಸ್ಸು ಮತ್ತು ಇಂಟೋನೇಷನ್ನು ಪೊಯಮು ಮತ್ತು ಲೆಸನಲ್ಲೂ ನಾವು ಕಾಣಬಹುದಾಗತ್ತೆ ಅಂತಕ್ಕಂಥದ್ದು. ಇದು 4ನೇ ಪಾಯಿಂಟು. 5ನೇದೇನು? ಐಡೆಂಟಿಫೈ ಇನ್ಫಾರ್ಮೇಷನ್ ಅಥವಾ ಜಿಸ್ಟ್ ಅಂತ ಇದೆ. ನಾವು ಯಾವುದೇ ಒಂದು ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ಗುರುತಿಸ್ತಕ್ಕಂಥದ್ದು. ಜಿಸ್ಟ್ ಅಂತ ಹೇಳಿದ್ರೆ ಒಂದು ಪ್ಯಾಸೇಜನ್ನು ಟೋಟಲ್ ಮೀನಿಂಗ್, ಒಂದು ಲೆಸನಿನ ಟೋಟಲ್ ಮೀನಿಂಗ್, ಸೆಂಟ್ರಲ್ ಮೀನಿಂಗ್ನ ನಾವೇ ಅಂತೀವಿ ಜಿಸ್ಟ್ ಅಂತ ಹೇಳ್ತೀವಿ, ಸಾರಾಂಶ ಅಂತ ಅನ್ಬೋದು. ಅದನ್ನು ಐಡೆಂಟಿಫೈ ಮಾಡ್ಕೊಳ್ತಕ್ಕಂಥದ್ದು ಎಲ್ಲಿ ಬರುತ್ತೆ? ಲಿಸನಿಂಗಲ್ಲಿ ಬರುತ್ತೆ. ಸ್ಪೀಕಿಂಗಲ್ಲಿ ಏನು ಬರುತ್ತೆ? ಕನ್ವೆ ಇನ್ಫಾರ್ಮೇಷನ್, ಮಾಹಿತಿಯನ್ನು ವರ್ಗಾಯಿಸು. ಕನ್ವೆ ಅಂದರೆ ವರ್ಗಾಯಿಸು, ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ ಮಾಹಿತಿಯನ್ನು, ಇಲ್ಲಿ ಏನು ಮಾಡ್ತೀವಿ? ಕನ್ವೆ ಮಾಡ್ತೀವಿ. ಕನ್ವೆ ಅಂದರೆ ವರ್ಗಾಯಿಸಿ, ಮಾಹಿತಿಯನ್ನು ಒಬ್ಬನಿಂದ ಇನ್ನೊಬ್ಬನಿಗೆ ವರ್ಗಾಯಿಸ್ತಕ್ಕಂಥದ್ದೆಲ್ಲ ಬರುತ್ತೆ, ಸ್ಪೀಕಿಂಗಲ್ಲಿ ಬರುತ್ತೆ. ಲಾಸ್ಟ್ ಪಾಯಿಂಟ್ ಏನಿದೆ, 6th ಒನ್, ಐಡೆಂಟಿಫೈ ಎಮೋಷನಲ್ ಅಟಿಟ್ಯೂಡನಲ್ ಟೋನ್. ಅಂದರೆ ಐಡೆಂಟಿಫೈ ಮಾಡೋದು ಅಂದರೆ ಮತ್ತೆ ನೋಡಿ ಅದನ್ನು ರೆಕಗ್ನೈಸ್ ಮಾಡ್ತಕ್ಕಂಥದ್ದು, ಗುರುತಿಸ್ತಕ್ಕಂಥದ್ದು. ಎಮೋಷನ್ ಅಂದರೆ ಭಾವನಾತ್ಮಕ, ಅಟಿಟ್ಯೂಡಿನಲ್ ಅಂತ ಹೇಳಿದ್ರೆ ಮನೋಭಾವನಾತ್ಮಕ, ಟೋನ್ ಅಂದರೆ ಒಬ್ಬ ವ್ಯಕ್ತಿ ಸಂತೋಷವಾಗಿ ಮಾತಾಡ್ತಾ ಇದ್ದಾನ, ದುಃಖದಲ್ಲಿ ಮಾತಾಡ್ತಾ ಇದ್ದಾನ, ಅಥವಾ ಹಾಸ್ಯಮಯವಾಗಿ ಮಾತಾಡ್ತಾ ಇದ್ದಾನ, ಇದನ್ನು ನಾವು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಎಲ್ಲಿದೆ? ಲಿಸ್ನಿಂಗಲ್ಲಿದೆ. ಐಡೆಂಟಿಫೈ ಎಮೋಷನಲ್ ಅಟಿಟ್ಯೂಡನಲ್ ಟೋನ್. ಇಲ್ಲಿ ಅದೇ ಪಾಯಿಂಟು ಏನಿದೆ, ಫಾರ್ಮುಲೇಟ್ ಅಂದರೆ ರಚನೆ ಮಾಡ್ತಕ್ಕಂಥದ್ದು. ಏನು ಮಾಡ್ತಕ್ಕಂಥದ್ದು? ರಚನೆ. ಏನನ್ನು? ಅಪ್ರೋಪ್ರಿಯೇಟ್ ಎಮೋಷನಲ್ ಅಟಿಟ್ಯೂಡನಲ್ ಟೋನ್. ನಾವು ಸಮರ್ಪಕವಾದಂತಹ ಭಾವನಾತ್ಮಕ ಮತ್ತು ಮನೋಭಾವನಾತ್ಮಕ ಟೋನನ್ನು ರಚನೆ ಮಾಡತಕ್ಕಂಥದ್ದು ಎಲ್ಲಿ ಬರುತ್ತೆ? ಸ್ಪೀಕಿಂಗಲ್ಲಿ ಬರುತ್ತೆ. ಸೊ ಇಷ್ಟು ವ್ಯತ್ಯಾಸಗಳು ನಾವು ನೋಡ್ಬೋದು. ಅದಕ್ಕೆ ಒಂದಕ್ಕೊಂದು ಏನಾಗಿದೆ, ಇಲ್ಲಿ ಇಂಟರ್ಲಿಂಕ್ ಇದೆ. ಇದು ಒಂದು ನಾಣ್ಯದ 2 ಮುಖಗಳು ಅಂತಕ್ಕಂಥದ್ದು ಯಾಕೆ ಹೇಳಲಾಗಿದೆ ಅಂದರೆ, ಈ ಒಂದು ಟೇಬಲಲ್ಲಿ ನಮಗೆ ಗೊತ್ತಾಗುತ್ತೆ. ಪಾಯಿಂಟ್ 1ಇಂದ ಪಾಯಿಂಟ್ 6ವರೆಗೂ ನೀವು ಇದನ್ನು ನೋಡಿಕೊಂಡು ಇದೇ ಥರ ಟೇಬಲ್ ಹಾಕಿದ್ರೆ ನಿಮಗೆ ಖಂಡಿತ 5 ಅಂಕಗಳು ಸಿಗುವಂಥ ಸಾಧ್ಯತೆ ಇದೆ. ಇದನ್ನು ನೀವು ಓದಲೇಬೇಕು, ಅರ್ಥ ಮಾಡಿಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದು. ಇದು ಮತ್ತು ಸೆಕೆಂಡ್ ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಸೆಕೆಂಡ್ ಯೂನಿಟಲ್ಲಿ ಯಾವುದು ಅಂದರೆ, ವಾಟ್ ಆರ್ ದ ಮೈಕ್ರೋ ಸ್ಕಿಲ್ಸ್ ಆಫ್ ರೀಡಿಂಗ್. ಈಗ ನಾವು ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಬಗ್ಗೆ ಮಾತಾಡಿದ್ವಿ. ರೀಡಿಂಗ್ ಅಂದರೆ ಓದುವಿಕೆಯ ಮೈಕ್ರೋ ಸ್ಕಿಲ್ಸ್ ಯಾವುದು ಅಂತಕ್ಕಂಥದ್ದು ಅಕಾರ್ಡಿಂಗ್ ಟು ಮನ್ಬಿ ಅಥವಾ ಮುನ್ಬಿ ಅಂತಲೂ ಹೇಳ್ಕೊಳ್ಳಿ ನೀವು. ಪ್ರೊನೌನ್ಸಿಯೇಷನ್ ಮನ್ಬಿನೂ ಆಗುತ್ತೆ, ಮುನ್ಬಿನೂ ಆಗುತ್ತೆ. ಸೊ ವಾಟ್ ಆರ್ ದ ಮೈಕ್ರೋ ಸ್ಕಿಲ್ಸ್ ಆಫ್ ರೀಡಿಂಗ್. ಮೈಕ್ರೋ ಸ್ಕಿಲ್ಸ್ ಅಂದರೆ ಸ್ಕಿಲ್ಸ್ ಗೊತ್ತು ನಿಮಗೆ. ಮೈಕ್ರೋ ಸ್ಕಿಲ್ಸ್ ಅಂದರೆ ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂತಹ ಸ್ಕಿಲ್ಸ್ ಏನು ಅಂತಕ್ಕಂಥದ್ದು. ಸಣ್ಣದಾದ ಮೈಕ್ರೋ ಅಂದರೆ ನಿಮಗೆ ಗೊತ್ತು. ಮೈಕ್ರೋ ಸ್ಕಿಲ್ಸ್ ಆಫ್ ರೀಡಿಂಗ್, ಓದುವಿಕೆಯ ಮೈಕ್ರೋ ಸ್ಕಿಲ್ಸ್ ಯಾವುದು ಅಂತಕ್ಕಂಥದ್ದು ಅಕಾರ್ಡಿಂಗ್ ಟು ಮನ್ಬಿ ಅಥವಾ ಮುನ್ಬಿ ಅಂತ ಹೇಳ್ಬೋದು. ಇಲ್ಲಿ ಅಕಾರ್ಡಿಂಗ್ ಟು ಮುನ್ಬಿ
ರೀಡಿಂಗ್ ಇನ್ವಾಲ್ವ್ಸ್ ಸೆವೆರಲ್ ಸ್ಮಾಲ್ ಎಬಿಲಿಟೀಸ್. ನೋಡಿ, ಈ ಓದುವಿಕೆ ಏನನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಅನೇಕ ಸ್ಮಾಲ್ ಅಂತ ಹೇಳಿದ್ರೆ ಚಿಕ್ಕದಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಒಳಗೊಂಡಿದೆ. ಅದನ್ನೇ ನಾವು ಮೈಕ್ರೋ ಸ್ಕಿಲ್ಸ್ ಅಂತೇಳಿ, ಅಂದರೆ ಚಿಕ್ಕದಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ನಾವೇ ಅಂತೀವಿ ಮೈಕ್ರೋ ಸ್ಕಿಲ್ಸ್ ಅಂತ ಹೇಳ್ತೀವಿ ಅಂತ. ಅಕಾರ್ಡಿಂಗ್ ಟು ಮುಂಬಿ ರೀಡಿಂಗ್ ಓದುವಿಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಇನ್ವಾಲ್ವ್ ಮಾಡಿಕೊಂಡಿದೆ. ಏನನ್ನು ಇನ್ವಾಲ್ವ್ ಮಾಡಿಕೊಂಡಿದೆ? ಸೆವೆರಲ್ ಅಂದರೆ ಹಲವಾರು, ಸ್ಮಾಲ್ ಅಂದರೆ ಚಿಕ್ಕದಾಗಿರ್ತಕ್ಕಂಥ, ಎಬಿಲಿಟಿ ಅಂದರೆ ಸಾಮರ್ಥ್ಯ, ಅದಕ್ಕೆ ನಾವು ಮೈಕ್ರೋ ಸ್ಕಿಲ್ಸ್ ಅಂತ ಹೇಳ್ತೀವಿ. ದೀಸ್ ಹೆಲ್ಪ್ ಲರ್ನರ್ಸ್ ಅಂಡರ್ಸ್ಟ್ಯಾಂಡ್ ಟೆಕ್ಸ್ಟ್ ಎಫೆಕ್ಟಿವ್ಲಿ. ಇದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಏನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು? ಟೆಕ್ಸ್ಟನ್ನು, ವಿಷಯವನ್ನು ಭಾಳ ಎಫೆಕ್ಟಿವ್ ಆಗಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ಅಂತಹ ಯಾವುದು ಮೈಕ್ರೋ ಸ್ಕಿಲ್ಸನ್ನು ನೋಡ್ಬಿಡೋದು. ಮೈಕ್ರೋ ಸ್ಕಿಲ್ಸ್ ಆಫ್ ರೀಡಿಂಗ್ ಅಂತ ಹೆಡ್ಲೈನ್ ಹಾಕಿದ್ವಿ. ಮೊದಲನೇದು ರೆಕಗ್ನೈಸಿಂಗ್ ಸ್ಕ್ರಿಪ್ಟ್ ಆ್ಯಂಡ್ ಸಿಂಬಲ್ಸ್. ನಾವು ಸ್ಕ್ರಿಪ್ಟನ್ನು ಮತ್ತು ಸಿಂಬಲ್ಸನ್ನು ರೆಕಗ್ನೈಸ್ ಮಾಡ್ತಕ್ಕಂಥ, ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಆಲ್ಫಾಬೆಟ್ಟು, ಸಿಂಬಲ್ಸ್ ಅಂತ ಹೇಳಿದ್ರೆ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೆಳಗೆ ಇದೆ ನೋಡಿ, ರೆಕಗ್ನೈಸಿಂಗ್ ಸ್ಕ್ರಿಪ್ಟ್ ಆ್ಯಂಡ್ ಸಿಂಬಲ್ಸ್ ಇದು ಒಂದು ಮೈಕ್ರೋ ಸ್ಕಿಲ್ಲು. ಅಂದರೆ ಅರ್ಥ ಎಬಿಲಿಟಿ ಟು ಐಡೆಂಟಿಫೈ ಲೆಟರ್ಸ್. ನೋಡಿ, ಲೆಟರ್ಸ್ನ ನಾವೇನು ಮಾಡಬೇಕು, ಓದಬೇಕು ಅಂದರೆ ಐಡೆಂಟಿಫೈ ಮಾಡಬೇಕು. ವರ್ಡ್ಸ್, ಪದಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ಪಂಕ್ಚುಯೇಷನ್ ಅಂದರೆ ಚಿಹ್ನೆಗಳು. ಎಂತಹ ಚಿಹ್ನೆಗಳು? ನಾವು ಫುಲ್ ಸ್ಟಾಪ್ ಹಾಕ್ತೀವಿ, ಕ್ವಶನ್ ಮಾರ್ಕ್ ಹಾಕ್ತೀವಿ, ಮತ್ತು ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡ್ತೀವಿ. ಇಂಥ ಅನೇಕ ಚಿಹ್ನೆಗಳಿಗೆ ನಾವೇಂತೀವಿ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸಿಂಬಲ್ಸ್, ಕೆಲವೊಂದು ಸಿಂಬಲ್ಸ್ಗಳನ್ನು ನಾವೇನು ಸಂಕೇತಗಳು, ಇದನ್ನೆಲ್ಲ ರೆಕಗ್ನೈಸ್ ಮಾಡುವಂತಹ ಒಂದು ಕೆಲಸಕ್ಕೆ ನಾವೇಂತೀವಿ ಮೈಕ್ರೋ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈ ಒಂದು ಮೈಕ್ರೋ ಸ್ಕಿಲ್ಸು ಮೊದಲನೇದಾಗಿದೆ, ರೆಕಗ್ನೈಸಿಂಗ್ ಸ್ಕ್ರಿಪ್ಟ್ ಆ್ಯಂಡ್ ಸಿಂಬಲ್ಸ್. ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ವೊಕ್ಯಾಬ್ಯುಲರಿ ಅಂತ ಹೇಳ್ಬಿಟ್ಟು. ಅಂಡರ್ಸ್ಟ್ಯಾಂಡಿಂಗ್ ವೊಕ್ಯಾಬ್ಯುಲರಿ ಅಂತ ಹೇಳಿದರೆ ಶಬ್ದಕೋಶವನ್ನು ಅರ್ಥ ಮಾಡಿಕೊಳ್ಳುವುದು. ಏನನ್ನು ಅರ್ಥ ಮಾಡಿಕೊಳ್ಳುವುದು? ಶಬ್ದಕೋಶವನ್ನು ಅರ್ಥ ಮಾಡಿಕೊಳ್ಳುವುದು ಅಂತ. ನೋಯಿಂಗ್ ದ ಮೀನಿಂಗ್ ಆಫ್ ವರ್ಡ್ಸ್ ಇನ್ ಕಾಂಟೆಕ್ಸ್ಟ್. ಸನ್ನಿವೇಶಕ್ಕೆ ತಕ್ಕಂತೆ ನಾವು ಪದಗಳ ಅರ್ಥವನ್ನು ಏನು ಮಾಡಬೇಕಾಗತ್ತೆ? ಗೊತ್ತು ಮಾಡ್ಕೋಬೇಕಾಗುತ್ತೆ. ನೋಯಿಂಗ್ ದ ಮೀನಿಂಗ್ ಆಫ್ ವರ್ಡ್ಸ್ ಅಂತ ಹೇಳಿದ್ರೆ ಪದಗಳ ಅರ್ಥ. ಇನ್ ಕಾಂಟೆಕ್ಸ್ಟ್ ಅಂದರೆ ಸನ್ನಿವೇಶಕ್ಕೆ ತಕ್ಕಂತೆ ಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ವೊಕ್ಯಾಬ್ಯುಲರಿ. ಥರ್ಡ್ ಒನ್ ಏನು? ರೆಕಗ್ನೈಸಿಂಗ್ ಗ್ರಾಮಟಿಕಲ್ ಸ್ಟ್ರಕ್ಚರ್. ವ್ಯಾಕರಣ ರಚನೆಯನ್ನು ನಾವು ಏನು ಮಾಡಬೇಕು? ರೆಕಗ್ನೈಸ್ ಮಾಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಸೆಂಟೆನ್ಸ್ ಪ್ಯಾಟ್ರನ್, ವಾಕ್ಯ ರಚನೆ ಹೇಗಾಗಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಟೆನ್ಸ್ ಅರ್ಥ ಮಾಡ್ಕೋಬೇಕು. ವರ್ಡ್ ಆರ್ಡರ್ ಅಂದರೆ ಪದಗಳ ಒಂದು ಕ್ರಮಬದ್ಧತೆಯನ್ನು ನಾವೇನು ಮಾಡ್ಕೋಬೇಕು? ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ನಾಲ್ಕನೇದು ಗೆಟ್ಟಿಂಗ್ ದ ಮೇನ್ ಐಡಿಯಾ. ಅಂದರೆ ಮೇನ್ ಐಡಿಯಾ ಅಂತ ಹೇಳಿದ್ರೆ ಆ ಒಂದು ಪ್ಯಾಸೇಜ್ ಅಥವಾ ಲೆಸನಿನ ಮೇನ್ ಐಡಿಯಾ ಏನು ಅಂತಕ್ಕಂಥದ್ದು ನಾವೇನು ಮಾಡ್ಕೋಬೇಕಾಗತ್ತೆ? ಅದನ್ನು ಅರ್ಥ ಮಾಡ್ಕೊಳೋದು. ಐಡೆಂಟಿಫೈ ದ ಸೆಂಟ್ರಲ್ ಥಾಟ್ ಆರ್ ಜಿಸ್ಟ್ ಆಫ್ ದಿ ಪ್ಯಾಸೇಜ್. ಅಂದರೆ ಸೆಂಟ್ರಲ್ ಥಾಟ್ ಏನು ಅಂದರೆ ಒಂದು ಸೆಂಟ್ರಲ್ ಅಂದರೆ ಕೇಂದ್ರ ಬಿಂದು ಅಥವಾ ಚಿಂತನೆ ಅಥವಾ ಜಿಸ್ಟ್ ಅಂದರೆ ಸಾರಾಂಶ. ಒಂದು ಪ್ಯಾಸೇಜ್ನ ಜಿಸ್ಟ್ ಅಂದರೆ ಸಾರಾಂಶ ಏನು, ಅದರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿಂತನೆ ಏನು, ಅದನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ತಕ್ಕಂಥದ್ದು ಅದೇ ಏನಾಗುತ್ತೆ? ಮೇನ್ ಐಡಿಯಾ ಆಗುತ್ತೆ. ಗೆಟ್ಟಿಂಗ್ ದ ಮೇನ್ ಐಡಿಯಾ, ಇದನ್ನು ಕೂಡ ನೀವು ಹಾಕ್ಕೋಬೋದು ಮೈಕ್ರೋ ಸ್ಕಿಲ್ ಆಗಿ. ಮತ್ತು ಐದನೇದು ಲೊಕೇಟಿಂಗ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂತ. ಅಂದರೆ ನಿರ್ದಿಷ್ಟವಾದಂಥ ಮಾಹಿತಿಯನ್ನು ಹುಡುಕುವುದು ಅಥವಾ ಕಂಡುಹಿಡಿಯುವುದು ಅಂತ ಆಗುತ್ತೆ. ಫೈಂಡಿಂಗ್ ಡೀಟೇಲ್ಸ್ ಸಚ್ ಆಸ್ ನೇಮ್ಸನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು, ಹುಡುಕ್ತಕ್ಕಂಥದ್ದು, ಡೇಟ್ಸ್ ಹುಡುಕ್ತಕ್ಕಂಥದ್ದು, ನಂಬರ್ಸ್ ಹುಡುಕ್ತಕ್ಕಂಥದ್ದು, ಫ್ಯಾಕ್ಟ್ಸನ್ನು ಹುಡುಕ್ತಕ್ಕಂಥದ್ದು ಎಕ್ಸೆಟ್ರಾ. ಇದು ಕೂಡ ಮೈಕ್ರೋ ಸ್ಕಿಲ್ ಆಗಿದೆ. ಲೊಕೇಟಿಂಗ್ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ ಮಾಹಿತಿಯನ್ನು ಹುಡುಕ್ತಕ್ಕಂಥದ್ದು, ಯಾವುದಕ್ಕೆ ಸಂಬಂಧಪಟ್ಟಂಥ ನೇಮ್ಸು, ಡೇಟ್ಸು, ನಂಬರ್ಸು ಮತ್ತು ಫ್ಯಾಕ್ಟ್ಸು, ಇನ್ನೂ ಅನೇಕ ಅಂಶಗಳನ್ನು ಹುಡುಕಿ ಅರ್ಥ ಮಾಡಿಕೊಳ್ಳುವುದು. ಸಿಕ್ಸ್ತ್ ಒನ್ ಮೇಕಿಂಗ್ ಇನ್ಫರೆನ್ಸಸ್ ಅಂತ ಹೇಳಿದ್ರೆ ಕೆಲವು ಸತಿ ನಾವೇನು ಮಾಡ್ತೀವಿ, ಕೆಲವೊಂದು ಇನ್ಫಾರ್ಮೇಷನ್ಸನ್ನು ನಾವೇನು ಮಾಡ್ತೀವಿ, ಪ್ರೆಡಿಕ್ಟ್ ಮಾಡ್ತೀವಿ. ಪ್ರೆಡಿಕ್ಟ್ ಅಂದರೆ ಊಹೆ ಮಾಡ್ತೀವಿ, ಕಲ್ಪಿಸ್ಕೊಳ್ತೀವಿ. ಅದು ಕೂಡ ಏನಾಗುತ್ತೆ ಇಲ್ಲಿ ಮೈಕ್ರೋ ಸ್ಕಿಲ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇಂಪ್ಲೈಡ್ ಮೀನಿಂಗ್ಸ್. ಇಂಪ್ಲೈಡ್ ಅಂದರೆ ಅನ್ವಯಿತ. ಆ್ಯಂಡ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂದರೆ ಕೆಲವು ಸತಿ ನಾವು ಏನು ಲೈನ್ಸಲ್ಲಿ ಇರಲ್ಲ ಅದನ್ನೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ಗೆ ಮತ್ತು ಇನ್ನೊಂದು ಸೆಂಟೆನ್ಸ್ಗೆ ಮಧ್ಯದಲ್ಲಿ ಏನು ಇಲ್ಲ ಅಂತ ಹೇಳಿದ್ರು ಕೂಡ ನಾವೇನು ಮಾಡಬೇಕಾಗತ್ತೆ? ಪ್ರೆಡಿಕ್ಷನ್ಸ್ ಗೆಸ್ ಮಾಡಿ ನಾವೇನು ಮಾಡ್ಕೋಬೇಕಾಗುತ್ತೆ? ಅರ್ಥವನ್ನು ಮಾಡ್ಕೋಬೇಕಾಗತ್ತೆ. ಅದನ್ನು ನಾವೇನು ಮಾಡ್ತೀವಿ? ಮೇಕಿಂಗ್ ರೆಫರೆನ್ಸ್ ಅಂತ ನಾವು ಹೇಳ್ತೀವಿ.
ಸೆವೆಂತ್ ಮೈಕ್ರೋ ಸ್ಕಿಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಹೆಷನ್ ಅಂತ ಹೇಳಿದ್ರೆ ಲಿಂಕಿಂಗ್ ವರ್ಡ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಫಾಲೋಯಿಂಗ್ ಲಿಂಕಿಂಗ್ ವರ್ಡ್ಸ್ ಯಾವ್ದು ಅಂಡ್, ಬಟ್, ಬಿಕಾಸ್, ಹೌ ಎವರ್, ಇದರ ಒಂದು ಕೆಲಸ ಮತ್ತು ಮಹತ್ವವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಕೊಹೆಷನ್ ಅಂದರೆ ಇಲ್ಲಿ ಅಂಡ್ ಯಾವಾಗ ಯೂಸ್ ಮಾಡಬೇಕು, ಬಟ್ ಯಾವಾಗ ಯೂಸ್ ಮಾಡಬೇಕು, ಬಿಕಾಸ್ ಯಾವಾಗ ಯೂಸ್ ಮಾಡಬೇಕು, ಹೌ ಯಾವಾಗ ಯೂಸ್ ಮಾಡಬೇಕು, ಇದನ್ನು ನಾವು ಫಾಲೋ ಮಾಡ್ತಕ್ಕಂಥ ಈ ಲಿಂಕಿಂಗ್ ಅಂದರೆ ಒಂದು ಪದಕ್ಕೆ ಮತ್ತು ಮತ್ತೊಂದು ಪದಕ್ಕೆ, ಒಂದು ಸೆಂಟೆನ್ಸ್ಗೆ ಮತ್ತೊಂದು ಸೆಂಟೆನ್ಸ್ಗೆ ಲಿಂಕ್ ಕೊಡುವಂಥ ಪದಗಳನ್ನು ನಾವು ಕೊಹೆಷನ್ ಅಂತ ನಾವು ಹೇಳ್ತೀವಿ. ಇದು ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಂಟರ್ಪ್ರಿಟಿಂಗ್ ರೈಟರ್ಸ್ ಪರ್ಪೋಸ್ ಆ್ಯಂಡ್ ಆಟಿಟ್ಯೂಡ್. ಒಬ್ಬ ಆಥರ್ ಏನಾದರೂ ಒಂದು ಕತೆ ಅಥವಾ ಒಂದು ಕವನವನ್ನು ರಚನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದರ ಪರ್ಪೋಸ್ ಉದ್ದೇಶ, ಮನೋಭಾವನೆ, ಆಟಿಟ್ಯೂಡ್ ಅಂದರೆ ಮನೋಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದು, ಅದು ಕೂಡ ಏನಾಗುತ್ತೆ ಈ ಒಂದು ಮೈಕ್ರೋ ಸ್ಕಿಲ್ ಆಗುತ್ತೆ, ರೀಡಿಂಗ್ ಮೈಕ್ರೋ ಸ್ಕಿಲ್ ಆಗುತ್ತೆ. ರೆಕಗ್ನೈಸಿಂಗ್ ವೈ ದ ಟೆಕ್ಸ್ಟ್ ಈಸ್ ರಿಟನ್, ಯಾಕೆ ಈ ಒಂದು ಟೆಕ್ಸ್ಟನ್ನು ಬರೆಯಲಾಗಿದೆ, ಅದರ ಉದ್ದೇಶ ಏನು, ಅದನ್ನು ಅರ್ಥ ಮಾಡಿಕೊಳ್ಳೋದು ಅಥವಾ ರೆಕಗ್ನೈಸ್ ಮಾಡೋದು. ಆ್ಯಂಡ್ ರೈಟರ್ಸ್ ಟೋನ್ಸ್, ಯಾವ ಟೋನಲ್ಲಿ ರೈಟರ್ಸ್ ಬರೆದಿದ್ದಾನೆ, ಅವನು ಬಹಳ ದುಃಖದಿಂದ ಬರೆದಿದ್ದಾನ ಅಥವಾ ಬಹಳ ಇನ್ಫಾರ್ಮೇಟಿವ್ ಆಗಿ ಬರೆದಿದ್ದಾನ, ಏನಕ್ಕೆ ಈ ಒಂದು ರೈಟಿಂಗ್, ಈ ಒಂದು ಲೇಖನ ಅಥವಾ ಲೇಖನಿ ಬರೆಯಲ್ಪಡ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು ಆಗುತ್ತೆ. ಇಷ್ಟು 8 ಏನಿದೆ ಕೌಶಲಗಳು, ಮೈಕ್ರೋ ಸ್ಕಿಲ್ಸ್ ಇದೆ ಯಾವುದಕ್ಕೆ ಸಂಬಂಧಪಟ್ಟಂತೆ, ರೀಡಿಂಗ್ಗೆ ಸಂಬಂಧಪಟ್ಟಂತೆ. ಕೆಳಗೆ ನಿಮಗೆ ಒಂದೊಂದು ಸೆಂಟೆನ್ಸು ಎಕ್ಸ್ಪ್ಲನೇಷನ್ ಇದೆ. ನೀವು ಕೆಳಗೆ ಒಂದು ಸೆಂಟೆನ್ಸ್ ಎಕ್ಸ್ಪ್ಲನೇಷನ್ ಆಗಲಿಲ್ಲ ಅಂದರೂ ಕೂಡ 1, 2, 3, 4 ಮೇನ್ ಏನು ಮೈಕ್ರೋ ಸ್ಕಿಲ್ಸ್ ಏನಿದೆ ಅದನ್ನು ನೀವು ಮೆನ್ಷನ್ ಮಾಡೋದು ಕೂಡ ನಿಮಗೆ ಅಂಕಗಳು ಲಭ್ಯ ಆಗುತ್ತೆ. 5 ಅಂಕಗಳು ಲಭ್ಯ ಆಗುತ್ತೆ. ಟೋಟಲ್ ಇಲ್ಲಿ 8 ಮೈಕ್ರೋ ಸ್ಕಿಲ್ನ, ರೀಡಿಂಗ್ ಮೈಕ್ರೋ ಸ್ಕಿಲ್ಸನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಕೆಳಗಿನ ಲೈನ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಮೊದಲನೇ 1, 2, 3, 4, 5, 6, 7, 8 ಅಷ್ಟೇ ಬರೆದು ಕೂಡ ನಿಮಗೆ 5 ಅಂಕಗಳು ಲಭ್ಯ ಆಗುತ್ತೆ. ಸೊ ಇಲ್ಲಿಯ ತನಕ ನಾನು ನಿಮಗೆ ಯೂನಿಟ್ 2ಗೆ ಸಂಬಂಧಪಟ್ಟಂತೆ 2 ಕ್ವಶನ್ಗಳನ್ನು ನಾನೇನು ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನು ಮಾಡಿ, ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನೋಡಿ ನಿಮಗೇನು ಹೆಚ್ಚು ಅರ್ಥ ಆಗುತ್ತೆ. ಇಂಥದ್ದೇ ವೀಡಿಯೋಗಳನ್ನು ನೋಡೋದಕ್ಕೆ ನೀವೇನು ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಹೊಸ ವೀಡಿಯೋಗಳು ಅತಿ ಬೇಗ ಲಭ್ಯ ಆಗುತ್ತೆ. ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.